ರೈತ ಮಿತ್ರರೇ ನಮಸ್ಕಾರ. ನೋಡ್ತಾ ಇದ್ದೀರಾ ಸ್ವರಾಜ್ 735 ಎಫ್ ಇ ಗಾಡಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು. ಗಾಡಿ ಮಾತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಕಡಿಮೆ ಬೆಲೆಯಲ್ಲಿ ನೀವೇನಾದ್ರೂ ಗಾಡಿ ನೋಡ್ತಾ ಇದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಗಾಡಿ ಮಾಹಿತಿ ಜೊತೆ ಗಾಡಿ ಓನರ್ ನಂಬರ್ ಕೂಡ ಕೊಡ್ತೀನಿ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಏನಾದರೂ ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇದೇನಾದರೂ ನಂಬರ್ ಜಸ್ಟ್ ಗಾಡಿ ಮಾರಾಟ ಮಾಡೋರಿಗೆ ಮಾತ್ರ, ಗಾಡಿ ತಗೊಳ್ಳೋರಿಗೆ ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೇನೆ. ಫೋಟೋಸ್ ಈ ರೀತಿ 4 ಸೈಡಿಂದನೂ ಫುಲ್ ಗಾಡಿ ಫೋಟೋಸ್ನ ಕಳಿಸ್ಕೊಡಿ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 735 ಎಫ್ ಇ ಗಾಡಿ 39 ಎಚ್ ಪಿ ಗಾಡಿ ಬರುತ್ತೆ. ಮಾಡಲ್ಲು 2014 ಇದೆ. ಗಾಡಿ ಮಾಡಲು 2014. ಪಾರ್ಟಿ ಬಂದು ಮೂರನೇ ಪಾರ್ಟಿ. ಓನರು ಮೂರನೇದವರು ಇದ್ದಾರೆ, ಗಾಡಿಗೆ ತಗೊಳ್ಳೋರು ನಾಲ್ಕನೇದವರು ಆಗ್ತೀರಾ. ಗಾಡಿಗೆ ಡಾಕ್ಯುಮೆಂಟ್ಸ್ ಯಾವುದು ಕ್ಲಿಯರ್ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ಸ್ಟೇರಿಂಗು ನಾರ್ಮಲ್ ಇದೆ ಗಾಡಿಗೆ, ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ ಕಂಡೀಷನ್ ಮಾತ್ರ ಹಿಂದಿನ ಟೈರು ರಿಮೋಡು 100% ಹೊಸ ಟೈರ್ಸ್ ಗಾಡಿಗಿದೆ. ಮುಂದಿನ ಟೈರು ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಮುಂದಿನ ಟೈರ್ ಕೂಡ ತುಂಬ ಚೆನ್ನಾಗಿದೆ. ಟೈರ್ ಕಂಡೀಷನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಇದು ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ಗಾಡಿ ಬಂದು ದಾವಣಗೆರೆ ಲೋಕಲಲ್ಲಿ ಈ ಗಾಡಿ ಸಿಗುತ್ತೆ. ದಾವಣಗೆರೆ ಸಿಟಿಯಲ್ಲಿ ಈ ಗಾಡಿ ಮಾರಾಟಕ್ಕಿರೋದು. ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ. ಇನ್ನು ಪ್ರೈಸ್ ಬಂದರೆ ಓನರ್ ಇದಕ್ಕೆ ಹೇಳ್ತಿರೋದು 2,60,000 ಹೇಳ್ತಿದ್ದಾರೆ. ಮಾತಾಡಿದರೆ ಇನ್ನು ಸ್ವಲ್ಪ ಕಡಿಮೆ ಆಗೋದು. ಇದೇನು ಫೈನಲ್ ರೇಟ್ ಇರೋದಿಲ್ಲ. ಹೇಳ್ತಿರೋ ರೇಟು 2,60,000. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟಾಗಿ ನಿಮಗೆ ಈ ಟ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಏನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನೋಡಿ, ಗಾಡಿ ಓಕೆ ಆದರೆ ತೊಗೊಳ್ಳಿ, ಇಲ್ಲ ಬೇರೆ ರೈತರು ತೊಗೊಳ್ಳೋರು ಇರ್ತಾರೆ ಅಥವಾ ಮಾರಾಟ ಮಾಡೋರು ಇದ್ದರೂ ಕೂಡ ದಯವಿಟ್ಟು ಅಂಥ ರೈತರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.